ಎಲ್ಲರಿಗೂ ನಮಸ್ಕಾರ. 11/5/2025 ಭಾನುವಾರ 11 ಗಂಟೆಗೆ ನಮ್ಮ ರಾಮನಗರ ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಯುವ ಕಾಂಗ್ರೆಸ್ ಪದಗ್ರಹಣ ಕಾರ್ಯಕ್ರಮ ನಡೀತಾ ಇದೆ. ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಪದಾಧಿಕಾರಿಗಳು ಪದಗ್ರಹಣವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಬರ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ರೂವಾರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಸುರೇಶಣ್ಣ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯ ಶಾಸಕರಾದ ಬಾಲಣ್ಣವ್ರು ಬರ್ತಾ ಇದ್ದಾರೆ. ಉಸ್ತುವಾರಿ ಸಚಿವರಾದ ರಾಮಲಿಂಗಾರೆಡ್ಡಿ ಅಣ್ಣವ್ರು ಬರ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್ ಅಣ್ಣವ್ರು ಬರ್ತಾ ಇದ್ದಾರೆ. ಯೋಗೇಶ್ ಅಣ್ಣನವ್ರು ಬರ್ತಾ ಇದ್ದಾರೆ. ಎಲ್ಲರೂ ಬರ್ತಾ ಇದ್ದಾರೆ. MLC-ಗಳು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಯೂತ್ ಕಾಂಗ್ರೆಸ್ ನ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ. ಈ ಒಂದು ಬೃಹತ್ ಸಮಾವೇಶಕ್ಕೆ ಇಡೀ 4 ತಾಲೂಕಿಂದ ಏನು ಯುವಕರುಗಳು ಬರ್ತಾ ಇದ್ದಾರೆ, ಹೆಚ್ಚಿನ ರೀತಿಯಲ್ಲಿ 30,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇಲ್ಲಿ ಕಾರ್ಯಕ್ರಮಕ್ಕೆ ಸೇರ್ತಾ ಇದ್ದೀವಿ. ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಹಿರಿಯ ಮುಖಂಡರುಗಳಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ, ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಯುವಕರನ್ನ ಕರೆತಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೋಬೇಕು ಅಂತ ಕೇಳ್ತಾ, ನೂತನವಾಗಿ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಕಾಂಗ್ರೆಸ್ ಕಚೇರಿ ಅಡಿಗಲ್ಲು ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ಮಾಡಲು ಬರ್ತಾ ಇರುವ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಬರ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನಾಳೆ ನೆರವೇರುತ್ತದೆ. ಇದು ಯೂತ್ ಕಾಂಗ್ರೆಸ್ ಸಮಾವೇಶ ಬಂದು ಯುವಕರಿಗೋಸ್ಕರ ಏನು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರು ಮುನ್ನೆಲೆಯಲ್ಲಿ ನಿಂತು ಎಲ್ಲಾ ಚಟುವಟಿಕೆ ಇರ್ಬೋದು, ಪಕ್ಷದ ಜವಾಬ್ದಾರಿಗಳನ್ನ ಇರ್ಬೋದು ನಿಭಾಯಿಸಿ ಯುವಕರು ಈ ದೇಶದ ಶಕ್ತಿ ಅಂತ ಎಲ್ಲರೂ ಮಾತಾಡ್ತಾರೆ. ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಯುವಕರಿಗೆ ಅಂತ ಪ್ರತ್ಯೇಕವಾದಂತ ಪ್ರಾತಿನಿಧ್ಯ ಕೊಟ್ಟು ಟ್ಯಾಲೆಂಟೆಡ್ ಇರ್ತಕ್ಕಂಥ ಯುವಕರನ್ನ ಗುರುತಿಸಿ ಅವ್ರನ್ನ ಮುನ್ನೆಲೆಗೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಇಡೀ ಜಿಲ್ಲೆಯಲ್ಲಿ ಇತಿಹಾಸದಲ್ಲಿನೇ ಯೂತ್ ಕಾಂಗ್ರೆಸ್ಗೋಸ್ಕರ ಯುವಕರಿಗೋಸ್ಕರ ಈ ರೀತಿಯಾದಂತಹ ದೊಡ್ಡ ಪ್ರೋಗ್ರಾಮು ಹಿಂದೆ ಯಾವತ್ತೂ ನಡೆದಿಲ್ಲ. ಈ ವರ್ಷ ನಮ್ಮೆಲ್ಲರೂ ಭಾಗ್ಯನೇ ಅಂತ ಹೇಳ್ಬೋದು. ನಮ್ಮ ಡಿ.ಕೆ. ಸುರೇಶ್ ಸಾಹೇಬರು ಪರ್ಸನಲ್ ಆಗಿ ಜವಾಬ್ದಾರಿ ತಗೊಂಡು ಅವ್ರ ನೇತೃತ್ವದಲ್ಲಿ ಎಲ್ಲಾ ಶಾಸಕರ 4 ತಾಲೂಕು ಶಾಸಕರ ಸಹಕಾರದಿಂದ ಈ ಒಂದು ಜಿಲ್ಲಾ ಯೂತ್ ಕಾಂಗ್ರೆಸ್ ಯುವಕರ ಪದಗ್ರಹಣ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ದಯಮಾಡಿ ಏನು ನಾವು 60,000 ಮೆಂಬರ್ಶಿಪ್ ನ ಇಡೀ ಜಿಲ್ಲೆಯಲ್ಲಿ ಮಾಡಿಸಿದೀವಿ. ಅದರಲ್ಲಿ ಕನಿಷ್ಠ ಪಕ್ಷ 30,000 ಜನ ಮೆಂಬರ್ಶಿಪ್ ಆಗಿರ್ತಕ್ಕಂಥ ಯೂತ್ಸ್ ನ ನಾವು ನಾಳೆ ಕಾರ್ಯಕ್ರಮಕ್ಕೆ ಸೇರಿಸ್ತಿದ್ದೀವಿ. ದಯಮಾಡಿ ಎಲ್ಲಾ ಯುವಕರು ಮತ್ತು ಸಾರ್ವಜನಿಕರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲಾ ಯುವಕರಿಗೆ ಏನ್ ನಾವು ನಾಳೆ ಪದಗ್ರಹಣ ಸ್ವೀಕಾರ ಮಾಡ್ತಾ ಇದ್ದೀವಿ ಆ ಎಲ್ಲಾ ಯುವಕರಿಗೂ ಸಹ ಹಾರೈಸಬೇಕು ಮತ್ತೆ ಶುಭ ಕೋರಬೇಕು ಅಂತ ನಮ್ಮಲ್ಲಿ ಈ ಮುಖಾಂತರ ನಾವು ಮನವಿ ಮಾಡ್ತಾ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಸಾರ್ವಜನಿಕರಲ್ಲಿ ಮತ್ತು ನಮ್ಮ ಪಕ್ಷದ ಎಲ್ಲಾ ಮುಖಂಡರುಗಳಲ್ಲಿ, ಪಂಚಾಯತಿ ಮೆಂಬರ್ಸ್ ಅಲ್ಲಿ, ಕಾರ್ಪೊರೇಟ್ ಕೌನ್ಸಿಲರ್ಸ್ ಗಳಲ್ಲಿ ಮತ್ತೆ ಎಲ್ಲಾ ಮುಖಂಡರುಗಳಲ್ಲೂ ನಾವು ನಮ್ಮ ಯೂತ್ ಕಾಂಗ್ರೆಸ್ ಇಂದ ಮನವಿ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆದಷ್ಟು ನೀವು ಬರೋದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ಇರತಕ್ಕಂತ ಯುವಕರನ್ನು ಸಹ ಸಂಘಟನೆ ಮಾಡಿ ಕರ್ಕೊಂಡು ಬಂದ್ರೆ ನಾಳೆ ದಿನ ಯುವಕರಲ್ಲೂ ಒಂದು ಆಸಕ್ತಿ ಮೂಡ್ತದೆ. ನೋಡಿ, ಈ ರೀತಿಯಾದಂತಹ ಪ್ರೋಗ್ರಾಮ್ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿಯಾಗಿ ಯುವಕರನ್ನೇ ಗುರುತಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪರಿಸ್ಥಿತಿ ಎಲ್ಲರಲ್ಲೂ ಉದ್ಭವ ಆಗುತ್ತೆ.